ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾನಿವತ್ತು ಏನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾ? ಇದು ತಂಗಿಯ ಮಗಳ ಮದುವೆಯ ವಿಡಿಯೋ ಹಾಕಲಿಲ್ಲ ನಾನು. ಇದು ಮದುವೆಯ ಮುಂಚೆ ನಡೆಯುವಂಥ ನಾಂದಿ ಕಾರ್ಯಕ್ರಮದ ವಿಡಿಯೋ. ನಾನು ಎಂಗೇಜ್ಮೆಂಟಿನ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಸುಮಾರು ಟೈಮ್ ಆಯಿತು. ಹಾಗೆ ಈ ಕಾರ್ಯಕ್ರಮ ನಡೆದು ಕೂಡ ತುಂಬ ಟೈಮ್ ಆಯಿತು. ಮದುವೆ ಕೂಡ ಆಗಿ ಈಗ ತುಂಬಾ ತಿಂಗಳಾಯಿತು. ಅದಕ್ಕೆ ನನಗೆ ಟೈಮ್ ಸಿಗಲಿಲ್ಲ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ. ಇವಾಗ ಸ್ವಲ್ಪ ಫ್ರೀ ಇದ್ದೆ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಅಪ್ಲೋಡ್ ಮಾಡುವ ಅಂತ ಆಯಿತು. ಹಾಗೆ ಇದು ತಂಗಿಯ ಮಗಳ ನಾಂದಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು, ಮದುವೆಯ ನಾಂದಿ ಕಾರ್ಯಕ್ರಮ. ನಾನಲ್ಲಿ ಬೆಳಿಗ್ಗೆ ಬೇಗ ಕಾರ್ಯಕ್ರಮ ಅಂದರೂ ಬೇಗ ಹೋಗಿದ್ದೆ. ಹಾಗೆ ಇಲ್ಲಿ ಎಲ್ಲ ನಡೀತಾ ಉಂಟು, ಪೂಜೆ ಆಗಿ ಕಲಶ ಇದಕ್ಕೆಲ್ಲ ಪೂಜೆ ಆಗ್ತಾ ಉಂಟು. ಹಾಗೆ ನಾಂದಿ ಕಂಕಣಕ್ಕೆ ಎಲ್ಲ ಪೂಜೆ ಆಗಬೇಕು, ಆ ರೀತಿ ಕಾರ್ಯಕ್ರಮ ಎಲ್ಲ ಆಗ್ತಾಯಿತ್ತು. ನಾನು ಸ್ವಲ್ಪ ವೀಡಿಯೋವನ್ನು ಮಾಡಿಕೊಂಡೆ. ಇಲ್ಲಿ ಪೂಜೆ ಇದಕ್ಕೆಲ್ಲ ಇವರೆಲ್ಲ ಹೊರಗಡೆ ಇದ್ದರೆ, ಇವಳ ತಂಗಿ ಏನಿದ್ದಾಳೆ ಅವಳು ಒಳಗಡೆ ರೂಮಲ್ಲಿ ಡ್ರೆಸ್ಸಿಂಗ್ ಮಾಡ್ತಾಯಿದ್ಲು. ಇಲ್ಲಿ ನೋಡಿ ಕಲಶಕ್ಕೆ ಇದು ಮಾಡ್ತಾ ಇದ್ದಾರೆ, ಬಟ್ಟು ಮಂತ್ರ ಎಲ್ಲ ಪಠಿಸ್ತಾ ಇದು ಮಾಡ್ತಾಯಿದ್ದಾರೆ. ಹಾಗೆ ಕೆಳಗಡೆ ಕಂಕಣ ಕೂಡ ಇಟ್ಕೊಂಡಿದ್ದಾರೆ. ನಾಂದಿ ಅಂದರೆ ಕಂಕಣ ಮುಹೂರ್ತ, ಕಂಕಣ ಕಟ್ಟೋದು ನಾವು ಮದುವೆಗೆ ಮುಂಚೆ. ಇಲ್ಲಿ ನೋಡಿ ಅವಳ ತಂಗಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾಳೆ. ಅಂದರೆ ಹೊರಗಡೆ ಪೂಜೆ ಅದೆಲ್ಲ ಆಗ್ತಾಯಿತ್ತು, ಇವಳು ಒಳಗಡೆ ಡ್ರೆಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ಲು. ಅವರಿಬ್ಬರು ಡ್ರೆಸ್ ಮಾಡಿದರೂ ಸಹ ಇವಳಿಗೇನೋ ಸಮಾಧಾನ ಇಲ್ಲ. ಅದಾದಮೇಲೆ ಇವಳೆ ಹೋಗಿ ಕನ್ನಡಿ ಎದುರೆಲ್ಲ ನಿಂತ್ಕೊಂಡು ತಲೆ ಎಲ್ಲ ಬಾಚುತ್ತಾ ಇದ್ಲು. ಮಕ್ಕಳಿಗೆ ಹಾಗೆಲ್ಲ ಖುಷಿಯಾಗೋದೆಲ್ಲ ಡ್ರೆಸ್ ಮಾಡುವಾಗ ಎಲ್ಲ. ಇಷ್ಟೆಲ್ಲ ಆದ ನಂತರ ಹೊರಗಡೆ ಕಲಶ ಸ್ನಾನಕ್ಕೆ ರೆಡಿ ಆಗ್ತಾಯಿತ್ತು. ಆನಂತರ ನಾನು ಅಲ್ಲಿಗೆ ಕೂಡ ಹೋದೆ ವಿಡಿಯೋ ಮಾಡಲಿಕ್ಕೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನೋಡಿ ಇಲ್ಲೀಗ ತಂಗಿ ಮಗಳಿಗೆ ಕಲಶ ನೀರು ಇದು ಮಾಡಬೇಕು. ಕಲಶ ನೀರನ್ನು ಒಯ್ಲಿಕೊಂಡು ಹಾಗೆ ಹೊರಗಡೆ ಕೂರಿಸಿ ಅವಳಿಗೀಗ ಅತ್ತಿಗೆ ಮತ್ತು ಇನ್ನೊಬ್ಬರು ಕಲಶ ಇದನ್ನು ಇದು ಮಾಡ್ತಾ ಇದ್ದಾರೆ. ನನ್ನ ತಂಗಿ ಹೇಳ್ತಾ ಇದ್ಲು ವಿಡಿಯೋ ಮಾಡು, ಅಪ್ಲೋಡ್ ಮಾಡು ಅಂತೆಲ್ಲ. ಸುಮ್ಮನೆ ಇರುವಾಗೆಲ್ಲ ನಮಗೆ ಒಂಥರ ಖುಷಿ ಆಗ್ತದೆ ಆ ವಿಡಿಯೋ ನೋಡಲಿಕ್ಕೆ ಅಂತ. ಹಾಗೆ ನಾನು ತುಂಬ ವಿಡಿಯೋ ಮಾಡಿಟ್ಟಿದ್ದೆ, ಬಟ್ ನನಗೆ ಅಪ್ಲೋಡ್ ಮಾಡಲಿಕ್ಕೇ ಆಗಲಿಲ್ಲ. ಇದಾದ ನಂತರ ಮದುವೆ ವಿಡಿಯೋ ಕೂಡ ನನ್ನ ಹತ್ರ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ನಮ್ಮದರಲ್ಲಿ ಮದ್ರಂಗಿ ಅದಿದು ಅಂತೆಲ್ಲ ಏನಿಲ್ಲ. ಹವ್ಯಕ ಬ್ರಾಹ್ಮಣರ ಇದರಲ್ಲಿ ನಾಂದಿ ಕಾರ್ಯಕ್ರಮನೇ ನಮಗೆ ತುಂಬ ಇದು. ಮದುವೆಯಿಂದ ಮೊದಲು ಮದ್ರಂಗಿ ಅಂತೆಲ್ಲ ಏನಿಲ್ಲ. ಈ ಕಲಶ ಸ್ನಾನ ಆದ ನಂತರ ಅವರು ಯಾರು ಮದುಮಗಳಿರ್ತಾರೆ ಅವರು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಉತ್ತರಿ ಕಟ್ಟಿಕೊಂಡು ಮತ್ತೆ ಒಂದು ಕಂಕಣವನ್ನು ಧಾರಣೆ ಮಾಡೋದು. ಇವಾಗ ನೋಡಿ ಕಲಶ ಸ್ನಾನ ಆಗ್ತಾಯಿದೆ. ಇದಾದ ನಂತರ ವಾಪಸ್ಸು ಸ್ನಾನ ಮಾಡಲಿಕ್ಕಿಲ್ಲ. ಇದೇ ಚಂಡಿ ಬಟ್ಟೆಯಲ್ಲಿ ನೆಕ್ಸ್ಟ್ ಬೇರೆ ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡು ಬರಬೇಕು. ಹಾಗೆ ಅವಳ ಕಲಶ ಸ್ನಾನ ಆದ ನಂತರ ಅವಳು ಬೇಗ ಡ್ರೆಸ್ಸಿಂಗ್ ಮಾಡಿಕೊಂಡು ಹೊರಗಡೆ ಕಾರ್ಯಕ್ರಮ ಇನ್ನೂ ಇತ್ತು, ಬೇರೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕೂಡ ಇತ್ತು. ತುಂಬ ಬೇಗನೆ ಡ್ರೆಸ್ಸಿಂಗ್ ಎಲ್ಲ ಆಯಿತು ಇವಳದು. ನೋಡಿ ಇವಾಗ ಉತ್ತರಿ ಕಟ್ಟೋದು. ಉತ್ತರಿ ಕಟ್ಟಿ ಎಲ್ಲ ಆದ ನಂತರ ಇಲ್ಲಿ ಹೊರಗಡೆ ಕಂಕಣ ಆಯಿತು. ಇನ್ನು ಮದುವೆಯ ಮುಂದೆ ಏನಾದರೂ ಅವಘಡ ಎಲ್ಲ ಆದರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳುವ ರೀತಿ ಈ ಕಂಕಣವನ್ನು ಧಾರಣೆ ಮಾಡುವಂಥದ್ದು. ಏನಾದರೂ ತೊಂದರೆ ಆಗಬಾರ್ದು ಅಂತೇಳಿ ಮದುವೆಗೆ. ಇದೆಲ್ಲ ಆದ ನಂತರ ಮತ್ತು ಒಳಗಡೆ ಪೂಜೆಯನ್ನು ಮಾಡಿ ಇಲ್ಲಿಗೆ ಇದು ಮುಗಿಸಿದರು ಈ ಒಂದು ಕಾರ್ಯಕ್ರಮವನ್ನು.